ಇತ್ತೀಚಿನ ದಿನಗಳಲ್ಲಿ ತಮ್ಮ ಹುಟ್ಟಿದ ಹಬ್ಬವನ್ನಾಗಲಿ ಅಥವಾ ಮದುವೆ ವಾರ್ಷಿಕೋತ್ಸವವನ್ನು ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆದರೆ ಭಟ್ಕಳದಲ್ಲೊಂದು ಜೋಡಿ ತಾವು ಬರೆದ ನೀ ಬರೆಸಿದಂತೆ ಕವನ ಸಂಕಲನ ಪುಸ್ತಕದಿಂದ ಮಾರಾಟದಿಂದ ಬಂದ ಹಣವನ್ನು ಇಬ್ಬರು ಕ್ಯಾನ್ಸರ್ ರೋಗಿಗಳಿಗೆ ನೀಡುವ ಮೂಲಕ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವುದರ ಮೂಲಕ ನಮ್ಮ ಸಮಾಜಕ್ಕೊಂದು ಉತ್ತಮ ಸಂದೇಶವನ್ನು ಸಾರಿದ್ದಾರೆ. ಕಳೆದ ವರ್ಷ ಫೆಬ್ರವರಿ 4ರಂದು ಭಟ್ಕಳ ತಾಲೂಕಿನ ಮುಗಳಿಕೋಣೆ ಶ್ರೀ ಗೋಪಾಲಕೃಷ್ಣ ಕಲ್ಯಾಣ ಮಂಟಪ ಸಭಾಭವನದಲ್ಲಿ ಗಣಪತಿ ನಾಯ್ಕ್ ಮತ್ತು ವಿಮಲಾ ನಾಯ್ಕ್ ನವ ಜೋಡಿಗಳು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಡುವುದರ ಮೂಲಕ ಅದೇ ದಿನ ಮದ್ದಾರಮನೆಯ ಯುವ ಸಾಹಿತಿ ಗಣಪತಿ ನಾಯ್ಕ್ ತಾನು ರಚಿಸಿದ ನೀ ಬರೆಸಿದಂತೆ ಕವನ ಸಂಕಲನವನ್ನು ಹಿರಿಯ ಸಾಹಿತಿ ಡಾ ಸೈಯದ್ ಜಮೀರುಲ್ಲಾ ಶರೀಫ್ ಅವರ ಅಭಯ ಹಸ್ತದಿಂದ ಬಿಡುಗಡೆಗೊಳಿಸಿದ್ದರು. ವೃತ್ತಿಯಲ್ಲಿ ಗಣಪತಿ ನಾಯ್ಕ್ ರೇಡಿಯಂ ಡಿಸೈನಿಂಗ್ ಮಾಡುತ್ತಿದ್ದು, ತಮ್ಮ ಬಿಡುವಿನ ವೇಳೆ ಆಗಾಗ ಚುಟುಕು ಕವನ ಬರೆಯುತ್ತಿದ್ದು, ಜೊತೆಯಲ್ಲಿ ಬಡವರಿಗೆ, ನಿರ್ಗತಿಕರಿಗೆ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಸಹಾಯ ಮಾಡಿಕೊಂಡು ಬರುತ್ತಿದ್ದಾರೆ. ಇವರು ತಮ್ಮ ಮದುವೆಯಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ 500 ಪುಸ್ತಕವನ್ನು ಪ್ರಕಟಿಸಿದ್ದು, ಈ ಪುಸ್ತಕವನ್ನು ಮಾರಾಟ ಮಾಡಿ ಬಂದಂತಹ ಹಣವನ್ನು ಕ್ಯಾನ್ಸರ್ ರೋಗಿಗಳಿಗೆ ನೀಡುವುದಾಗಿ ಅಂದು ತಿಳಿಸಿದ್ದರು. ಗಣಪತಿ ನಾಯ್ಕ್ ಅವರಿಗೆ ಧರ್ಮಪತ್ನಿ ಚಾರ್ಟೆಡ್ ಅಕೌಂಟೆಂಟ್ ಉದ್ಯೋಗಿಯಾಗಿರುವ ವಿಮಲಾ ನಾಯ್ಕ್ ಕೂಡ ತಮ್ಮ ಪತಿಗೆ ಸಾಥ್ ನೀಡಿದ್ದರು. ಅದರಂತೆ ಇಂದು ತಮ್ಮ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಳ್ಳುತ್ತಿದ್ದು, ಅವರು ತಮ್ಮ ಮದುವೆ ದಿನ ನೀಡಿದ ಮಾತಿನಂತೆ ಇಂದು ತಾನು ಬರೆದ ಪುಸ್ತಕದ ಮಾರಾಟದ 25,000 ಹಣವನ್ನು ಭಟ್ಕಳ ತಾಲೂಕಿನ ಇಬ್ಬರು ಬಡ ಕ್ಯಾನ್ಸರ್ ರೋಗಿಗಳಿಗೆ ನೀಡುವ ಮೂಲಕ ಈ ದಂಪತಿಗಳು ಸಮಾಜಕ್ಕೊಂದು ಉತ್ತಮ ಸಂದೇಶ ಸಾರಿದ್ದಾರೆ. ಫೆಬ್ರವರಿ ಕಳೆದ ವರ್ಷ ಫೆಬ್ರವರಿ 4ರಂದು ನಮ್ಮ ಮದುವೆ ಆಗಿತ್ತು. ಆ ಮದುವೆ ದಿನ ಯೋಗ ಪ್ರಕಾಶನದ ಅಡಿಯಲ್ಲಿ ಚೊಚ್ಚಲ ಕವನ ಸಂಕಲನ ಬಿಡುಗಡೆ ಮಾಡಿದ್ವಿ. ಆ ಪುಸ್ತಕದಲ್ಲಿ ಒಂದು ವಾಗ್ದಾನ ಮಾಡಿದ್ವಿ. ಏನಂತಂದರೆ ಈ ಪುಸ್ತಕದಿಂದ ಬಂದಂಥ ಹಣವನ್ನು ಕ್ಯಾನ್ಸರ್ ಪೇಷಂಟ್ಗೆ ಕೊಡೋದಾಗಿ ನಾವು ಒಂದು ವಾಗ್ದಾನ ಮಾಡಿದ್ವಿ. ಅದೇ ಪ್ರಕಾರವಾಗಿ ಇವತ್ತು ನಾವು ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಹಣವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಬರವಣಿಗೆ ಅಂತಂದರೆ ಗಾಡ್ ಗಿಫ್ಟ್ ಅಂತಾರೆ. ಗಾಡ್ ಗಿಫ್ಟ್ ಅಂತಂದರೆ ದೇವರಿಂದ ಬಂದಿರೋದಂಥ ಹಣನ ದೇವರಿಗೆ ಕೊಡುವಂಥದ್ದು ಒಂದು ಆಲೋಚನೆ. ದೇವರು ಅಂತಂದ್ರೆ ಎಲ್ಲೇ ಇರುವ ದೇವರಲ್ಲ, ಮೇಲೆ ಎಲ್ಲೇ ಇರುವಂಥ ದೇವರಲ್ಲ. ಸೊ ನಮ್ಮ ಎದುರಿಗೆ ಕಣ್ಣಿಗೆ ಕಾಣುವಂಥ ರೋಗಿಗಳಾಗಿರ್ಬೋದು, ಅನಾಥ ಆಗಿರ್ಬೋದು, ಅಥವಾ ನಿರ್ಗತಿಕರಾಗಿರ್ಬೋದು, ವಿಶೇಷಚೇತನಾಗಿರ್ಬೋದು, ಇಂಥವ್ರ ಮೂಲಕ ನಾವು ದೇವರಂತ ಕಾಣುವಂಥ ಚಿಕ್ಕ ಪ್ರಯತ್ನ. ಸೊ ಅಂತಹ ದೇವರುಗಳಿಗೆ ಇವತ್ತು ನಾವು ವಿವಾಹ ವಾರ್ಷಿಕೋತ್ಸವ ದಿನ ಹಣವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಈ ಪುಸ್ತಕದಿಂದ ಬಂದಿರೋ ಹಣವನ್ನು ಇಬ್ಬರು ಕ್ಯಾನ್ಸರ್ ಪೇಷಂಟ್ಗೆ ಕೊಡಲಿಕ್ಕೆ ಇವತ್ತು ಬಂದಿದ್ದೇವೆ. ಇಂದು ವಿಶ್ವ ಕ್ಯಾನ್ಸರ್ ದಿನವೂ ಕೂಡ ಆಗಿರುವುದರಿಂದ ದಂಪತಿಗಳು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಕ್ಯಾನ್ಸರ್ ರೋಗಿಗಳಾದ 6 ವರ್ಷದ ಬಾಲಕನಿಗೆ ಹಾಗೂ ಓರ್ವ ಮಹಿಳೆಗೆ ಹಣವನ್ನು ನೀಡಿದ್ದಾರೆ. ಸೊ ಮತ್ತೆ ಜಗತ್ತಲ್ಲಿ ಎಷ್ಟೇ ಚಿಕ್ಕದಿರ್ಲಿ ಎಷ್ಟೇ ದೊಡ್ಡದಿರ್ಲಿ ಕೊಡೋನ್ ಯಾವತ್ತೂ ಒಂದು ಸ್ಟೆಪ್ ಮೇಲೆ ಇರ್ತಾರೆ ತಗೊಳ್ಳೋಕ್ಕಿಂತ. ಸೊ ಆರೋಗ್ಯ ಇಲಾಖೆ ಪರವಾಗಿ ಇವರು ನಿಮ್ ಯಾರಿಗೆ ಸಂಕಷ್ಟದಲ್ಲಿದ್ದವ್ರಿಗೆ ನೀವೇನು ಕೊಡ್ಲಿಕ್ಕಂತ ಬಂದಿದ್ದೀರಿ, ಅದ್ರ ಪುಣ್ಯ ನಿಮ್ಗೆ ಜನ್ಮಕ್ಕೂ ಕಾಪಾಡ್ಲಿಕ್ಕಿದೆ, ಇದು ನಮ್ಗೆ ಗೊತ್ತಿದೆ. ಸೊ ನಾವು ಎಷ್ಟಂದ್ರೂ ನಿಮ್ಗಿಂತ ಒಂದು ಹೆಜ್ಜೆ ಕೆಳಗಿದ್ದೇವೆ, ನೀವು ಯಾವತ್ತೂ ಮೇಲಿದ್ದೀರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಹೀಗೆ ನಿಮ್ ಪ್ರತಿ ವರ್ಷನೂ ಬಹಳ ವರ್ಷ ನೀವು ಚೆನ್ನಾಗಿ ಬಾಳಿ, ನಿಮ್ ಜೀವನದಲ್ಲಿ ಸಂತೋಷ ಬರ್ಲಿ. ಇದೇನು ಜನರದ್ದು ನಿಮ್ಗೆ ಮನಸ್ಸಲ್ಲಿ ಧನ್ಯವಾದ ಅವ್ರ ಮನಸ್ಸಲ್ಲಿ ಬರ್ತದಲ್ಲ, ಅದರಷ್ಟು ಏನಂದ್ರೆ ಬ್ಲೆಸ್ಸಿಂಗ್ಸ್ ಅಥವಾ ಅದರಷ್ಟು ನಿಮ್ಗೆ ವಿಶಸ್ಸು ನಾವೆಲ್ಲ ಸುಮ್ಮನೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಕೈ ಶೇಕ್ ಮಾಡಿದ್ರೆ ಬರಲ್ಲ.
ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಧನ್ಯವಾದ ಏನ್ ಬರುತ್ತಲ್ಲ, ಅದಕ್ಕೆ ನೀವು ಗಳಿಸಿರೋದು ನಿಮ್ಮ ಪುಣ್ಯಕ್ಕೆ ಲೆಕ್ಕ ಅಂತ ಇಡ್ಲಿಕ್ಕೆ ಆಗುದಿಲ್ಲ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಸೊ ಅವರು ನಾವು ಎರಡು ತುಂಬಾ ಅಗತ್ಯ ಇದ್ದವರಿಗೆ ನಾವು ಐಡೆಂಟಿಫೈ ಮಾಡಿದ್ದೆ. ನೀವೇನ್ ಕೊಡ್ಬೇಕಂತ ಬಯಸಿದಿರಿ ಅವರಿಗೆ ನಿಮ್ಮ ಕೈಯಲ್ಲೇ ಕೊಡಿ. ಮತ್ತೆ ಆರೋಗ್ಯ ಈ ಸಂದರ್ಭದಲ್ಲಿ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್, ಡಾಕ್ಟರ್ ಸುರಕ್ಷಿತ್ ಶೆಟ್ಟಿ, ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕ್ ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.